ಹೊಟ್ಟೆ ಮೇಲೆ ಹೊಡಿತಾ ಇದ್ದಾರೆ ಇವತ್ತಿನ ದಿವಸ. ಇವತ್ತು 1000 ಚಿಲ್ಲರೆ ಆಗಿದೆ. ಮನೆ ಬಾಡಿಗೆ ಕಟ್ಬೋದು, ರೇಷನ್ ತರ್ಬೋದು ಅಂತ ಒಂದು 1000 ಚಿಲ್ಲರೆ ಇವತ್ತು ಬರೇ ಸಿಲಿಂಡ್ರಿಗೆ ಕೊಡಬೇಕಾಗಿದೆ ನಮಗೆ. ಇವತ್ತು ರಾಜ್ಯದವರು ಪಂಚ ಗ್ಯಾರಂಟಿಯನ್ನು ಕೊಟ್ಟು ಮಹಿಳಾ ಸಬಲೀಕರಣವನ್ನು ಮಾಡ್ತಾ ಇದ್ದಾರೆ. ಆದರೆ ಕೇಂದ್ರದವರು ಮಹಿಳೆಯರ ಹೊಟ್ಟೆ ಮೇಲೆ ಹೊಡಿತಾ ಇದ್ದಾರೆ. ಇವ್ರಿಗೇನು ಹೇಳ್ಬೇಕು ನಾವು? ಒಂದು ಗೊತ್ತಾಗ್ತದೆ, ದಿನಸಿ ಸಾಮಾನುಗಳಾಗಿರ್ಬೋದು, ಬೇಕಾದಷ್ಟಾಗಿರೋದು, ಆಟೋ, ಹಾಸ್ಪಿಟ್ಲು, ಆಮೇಲೆ ಬಂಗಾರ, ಇನ್ನು ಇತರಾದಿ ವಸ್ತುಗಳು ಬೆಲೆ ಏರಿಕೆ ಆಗಿದೆ. ಇವತ್ತು ನಾವೆಲ್ಲ ಬೀದಿಗೆ ಇಳಿದು ಹೋರಾಟ ಮಾಡುವ ಪರಿಸ್ಥಿತಿ ತಂದೊಡ್ಡಿದ್ದಾರೆ. ಇವ್ರಿಗೆ ಗೊತ್ತಿತ್ತು, ಇವರಿಗೆ ಹಿಂಗಾಗುತ್ತೆ, ಯುದ್ಧ ನಡೆಯುತ್ತೆ, ಬೆಲೆ ಜಾಸ್ತಿ ಆಗುತ್ತೆ ಅಂತ ಗೊತ್ತಿಟ್ರು ಈ ಥರ ಮಾಡ್ತಾ ಇದ್ದಾರೆ. ಒಳ್ಳೆ ಕೊಡುಗೆ ಕೊಟ್ಟಿದ್ದಾರೆ ಮಹಿಳಾ ದಿನಾಚರಣೆ ಒಂದು. ಮಹಿಳೆಯರು ಅಂತ ಹೇಳ್ತಾನೆ ಇರ್ತಾರೆ. ಆದರೆ ಇವತ್ತಿನ ದಿವಸ ಮಹಿಳೆಯರು ಹೊಟ್ಟೆ ಮೇಲೇ ಹೊಡಿತಾ ಇದ್ದಾರೆ. ಇವತ್ತು ಅವ್ರಿಗೆ ಏನು ಗೊತ್ತ್ರಿ? ಇದು ಬ್ಯಾಗ್ ತಗೊಂಡು ಹೋಗಿ, ಮದುವೆ ಆಗಿದ್ರೆ ತಾನೇ ಗೊತ್ತಾಗೋದು. ಬ್ಯಾಗ್ ತಗೊಂಡು ಅಂಗಡಿಗೆ ಹೋಗಿ ರೇಷನ್ ತಂದಿದ್ರೆ ಗೊತ್ತಾಗ್ತಿತ್ತು. ಅವ್ರಿಗೆ ಗೊತ್ತಿಲ್ಲಲ್ಲ. ಮನೆಗೆ ಬಂದು ಸಿಲಿಂಡ್ರ್ ಎಷ್ಟು ಬೆಲೆ ಅಂತ ಹೇಳಿದ್ರೆ ಗೊತ್ತಾಗ್ತಿತ್ತು ತಗೊಂಡಿದ್ರೆ. ಅವ್ರಿಗೆ ಏನು ಗೊತ್ತು ಇವತ್ತಿನ ದಿವಸ? ಇಲ್ಲಿ ಕೇಂದ್ರದವರು ನಮ್ಮ ಹೊಟ್ಟೆ ಮೇಲೆ ಹೊಡಿತಾ ಇದ್ದಾರಲ್ಲ, ನಮ್ಮ ಹೊಟ್ಟೆ ಉರಿ ತಡ್ತಲೇ ಇರ್ತದ ಅವರಿಗೆ? ಹೇಳ್ರಿ ನೋಡೋಣ. ಇವತ್ತಿನ ದಿವಸ ನಾವು ಇಲ್ಲಿಗೆ ನಿಲ್ಸಲ್ಲ, ವಾರ್ಡ್ ಮಟ್ಟದಲ್ಲಿ ಪ್ರತಿಭಟನೆ ಮಾಡ್ತೀವಿ ಅಂತಂದು ಹೇಳಕ್ ಇಷ್ಟಪಡ್ತೀನಿ. ಇಷ್ಟು ಹೇಳಿ ನನ್ನ ಮಾತಿಗೆ ವಿರಾಮ. ಈಗ ಬೀದಿಗೆ ಹೋರಾಡಿದ್ವಿ, ಆದ್ರೆ ಬೀದಿ ಮನೆಗೆ ಅಡಿಗೆ ಅವರಿಗೆ ಕಾಣ್ತಾ ಇರೋದು ಈ ಥರ ಎಲ್ಲ ಬಿಜೆಪಿ ಅಂತ ನಾನು ಅನ್ಕೊಂತಾ ಇದ್ದೀನಿ. ಅವರು ಇದೇ ಥರ